ಚಿಂತಾಮಣಿಯಲ್ಲಿ ಕಳಪೆ ಹೆಲ್ಮೆಟ್ ಮಾರಾಟ ಮಾಡಲಾಗ್ತಾ ಇದೆ. ನಗರದ ರಸ್ತೆ ಬದಿ ವೃತ್ತಗಳಲ್ಲಿ ಕಳಪೆ ಗುಣಮಟ್ಟದ ಹೆಲ್ಮೆಟ್ಗಳು ಭರ್ಜರಿಯಾಗಿ ಮಾರಾಟ ಮಾಡಲಾಗುತ್ತಿದ್ದು, ಹೆಲ್ಮೆಟ್ ದಂಡಕ್ಕೆ ಹೆದರಿ ಬೈಕ್ ಸವಾರರು ಮುಗಿಬಿದ್ದು ಖರೀದಿಸತೊಡಗಿದ್ದಾರೆ. ಜಿಲ್ಲಾದ್ಯಂತ ಶುಕ್ರವಾರದಿಂದ ಬೈಕ್ ಸವಾರರು, ಹಿಂಬದಿ ಸವಾರರು ಹೆಲ್ಮೆಟ್ ಧರಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಒಂದು ವಾರದಿಂದ ನಗರ ಗ್ರಾಮೀಣ ಪ್ರದೇಶದಲ್ಲಿ ಡಿಸೆಂಬರ್ 12ರಿಂದ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸುವಂತೆ ಆಯಾ ಠಾಣಾ ವ್ಯಾಪ್ತಿಯ ಪೊಲೀಸ್ ಇಲಾಖೆಯಿಂದ ಪ್ರಚಾರ ನಡೆಸಿದ್ರಿಂದ ಹೆಲ್ಮೆಟ್ ಬಳಕೆ ಹೆಚ್ಚಳವಾಗಿದೆ. ಪೊಲೀಸರು ನಿಯಮ ಬಿಗಿಗೊಳಿಸಿದ್ರಿಂದ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸುತ್ತಿದ್ದಾರೆ. ವಾಹನ ಸವಾರರು ಹೆಲ್ಮೆಟ್ಗಾಗಿ ಶೋರೂಮ್ ಅಂಗಡಿಗಳಿಗೆ ಭೇಟಿ ನೀಡುತ್ತಿದ್ದ ದೃಶ್ಯ ಸಾಮಾನ್ಯವಾಗಿತ್ತು. ನಗರದ ತಹಶೀಲ್ದಾರ್ ಕಚೇರಿ, ಬೆಂಗಳೂರು ರಸ್ತೆ, ಚೇಳೂರು ವೃತ್ತ, ಬಾಗೇಪಲ್ಲಿ ಸರ್ಕಲ್ ಸೇರಿದಂತೆ ಬೀದಿ ಬದಿಗಳಲ್ಲಿ ವ್ಯಾಪಾರಿಗಳು ಹೆಲ್ಮೆಟ್ ಮಾರಾಟ ಮಾಡುತ್ತಿದ್ದು, ಮೊದಲ ದಿನ ಯಾವುದೋ ಒಂದು ಹೆಲ್ಮೆಟ್ ಲಭಿಸಿದ್ರೆ ಆನಂತರ ಗುಣಮಟ್ಟದ ಹೆಲ್ಮೆಟ್ ಖರೀದಿ ಮಾಡೋಣ ಎಂದು ಗುಣಮಟ್ಟವನ್ನು ಕೂಡ ಲೆಕ್ಕಿಸದೆ ಬೀದಿ ಬದಿ ಹೆಲ್ಮೆಟ್ಗಳನ್ನು ಖರೀದಿಸುತ್ತಿದ್ದಾರೆ. ಆದರೆ ಕಳಪೆ ಅರ್ಧ ಹೆಲ್ಮೆಟ್ ಧರಿಸಿದ್ರೆ ಅಪಘಾತ ಸಂಭವಿಸಿದಾಗ ಪ್ರಾಣಹಾನಿಯಾಗುವ ಸಾಧ್ಯತೆ ಇದೆ. ಕಳಪೆ ಹೆಲ್ಮೆಟ್ ಮಾರಾಟಗಾರರಿಗೆ ಪೊಲೀಸರು, ಸಾರಿಗೆ, ಕಾನೂನು ಮಾಪನ ಇಲಾಖೆ ಅಧಿಕಾರಿಗಳು ಬಿಸಿ ಮುಟ್ಟಿಸಬೇಕಾಗಿದೆ ಎಂದು ಪ್ರಜ್ಞಾವಂತರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮೇಲ್ಗಡೆ ತಗೊಳ್ಳಿ. ಲೋಕಲ್ ಹೆಲ್ಮೆಟ್ ಚಿಂತಾಮಣಿ ಎಲ್ಲ ಮಾಡ್ತಾ ಇದೆ, ಬ್ರ್ಯಾಂಡೆಡ್ ನಾವು ಒಬ್ಬರೇ ಮಾಡ್ತಾ ಇರೋದು. ಇದು ಎಲ್ಲ ಲೋಕಲ್. ಬ್ಲ್ಯಾಕ್ ಪ್ಲೇನ್ ಬೇಕಾ? ಅದೇ ರೇಟ್ ಮಾತಾಡೋ. ನಾನು ಎಣ್ಣೆ ಹಾಕ್ಬೇಕು, ಹೊಟ್ಟೆ ಹಸ್ತಾ ಇದೆ, ಮಟನ್ ತಿನ್ಬೇಕಾ? ಮಟನ್ ಏಮ್ ಬಿಟ್ಟು ఉండేది పెట్టుకూడదు. ఏం పెట్టి ఏం లాభం ఉంటుంది? ఎలా పర్మిషన్ పెట్టుకూడదు అనేది అంత. ಸುಮಾರು ಹೆಲ್ಮೆಟ್ಗಳು ಮಾಡ್ತಾ ಇದ್ದಾರೆ, ಎಲ್ಲ ನಕಲಿಗಳು. ಇದು ತಲೆಗೆ ಸುರಕ್ಷಿತ ಇಲ್ಲ ಅಂತ ನನಗೆ ಅನಿಸುತ್ತೆ. ಯಾಕಂತ ಹೇಳಿದ್ರೆ ISI ಮಾರ್ಕ್ ಅಂತಾರೆ, ಇದು ಎಲ್ಲ ಡೂಪ್ಲಿಕೇಟ್. ಏನು ಕಂಪ್ನಿ ಕಡೆಯಿಂದ ಏನಲ್ಲ, ಇದು ISI ಮಾರ್ಕ್ ಅನ್ನೋದು. ಇದು ಬೇಕಂದ್ರೆ ಇವ್ರು ಹೇಳ್ತಾರೆ ನಾವು ಬೆಂಗಳೂರಿಂದ ತರ್ತಿದ್ದೀವಿ, ಡೆಲ್ಲಿಯಿಂದ ತರ್ತಿದ್ದೀವಿ ಅಂತ. ಆದರೆ ಇದು ತಲೆಗೆ ಹಾಕೊಂಡ್ರೆ ಇದು ಸುರಕ್ಷತೆ ಅಲ್ಲ. ಒಳ್ಳೆ ಕಂಪನಿ, ಸ್ವಲ್ಪ ದುಡ್ಡು 1000-2000 ಮೇಲೆ ತೊಗೊಂಡ್ರೆ ಒಳ್ಳೆ ಕಂಪ್ನಿ ಸಿಗ್ತದೆ. ಇದು ಇದೇ ರೀತಿ ತೊಗೊಂಡ್ರೆ ತಲೆಗೆ ಸುರಕ್ಷತೆ ಅಲ್ಲ ಅಂತಕ್ಕಂಥ ನನಗೆ ಇದು ಅನಿಸುತ್ತೆ. ಇಲ್ಲಿ ಸುಮಾರು ಹೆಲ್ಮೆಟ್ಗಳು ನಕಲಿ ಅಂತಕ್ಕಂಥ ನಾವು ಕಂಪ್ನಿ ಅಂತ ಹೇಳ್ಬಿಟ್ಟು ನಕಲಿ ಹೆಲ್ಮೆಟ್ಗಳನ್ನ ಕೊಡ್ತಾ ಇದ್ದಾರೆ. ಇದು ಇದೇ ರೀತಿಯಲ್ಲಿ ಜನಗಳು ಸಹ ಅವೇರ್ನೆಸ್ ತೊಗೊಂಡು ಇದು ಒಳ್ಳೇದ ಅಲ್ವಾ ಅನ್ನೋದು ನೋಡಿಕೊಂಡು ಹೆಲ್ಮೆಟ್ಗಳು ತೊಗೋಬೇಕು. ಇದು ಸುರಕ್ಷತೆ ಅಲ್ಲ. ತಲೆಗೆ ಹಾಕೊಂಡು ಏನನ್ನ ಬಿದ್ದು ರಕ್ತ ಬಂದರೆ ಅದು ಅವರು ಹೊಣೆಗಳಾಗಲ್ಲ. ಯಾಕಂದರೆ 350-400 ಈ ರೀತಿಯಲ್ಲಿ ಹಾಫ್ ಹೆಲ್ಮೆಟ್ಗಳು ಹಾಕ್ಕೊತಾ ಇದ್ದಾರೆ. ಇದು ಹಾಫ್ ಹೆಲ್ಮೆಟ್ ಹಾಕೋದು ಇಲ್ಲವೇ ಇಲ್ಲ. ಇದೆಲ್ಲ ಫುಲ್ ಹೆಲ್ಮೆಟ್ಗಳು ಹಾಕಬೇಕು. ಇದು ಹಾಫ್ ಹೆಲ್ಮೆಟ್ಗಳು ಹಾಕ್ತಾ ಇದ್ದಾರೆ. ಮತ್ತು ಇದು ISI ಮಾರ್ಕ್ ನಕಲಿ. ಇದು ಕಂಪ್ನಿ ಹೆಸರುಗಳಲ್ಲಿ ಈ ಥರ ಮಾಡ್ತಾ ಇದ್ದಾರೆ. ಇದು ಸುರಕ್ಷತೆ ಅಲ್ಲ ಅಂತ ನನಗೆ ಅನಿಸುತ್ತೆ.